ಹಾಯ್ ವೆಲ್ಕಮ್ ಬ್ಯಾಕ್ ಟು ಐಸಿರಿ ಚಾನೆಲ್. ಬನ್ನಿ ಇವತ್ತು ಎಗ್ ಫ್ರೈಡ್ ರೈಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಏನು ನಿಮ್ಮ ಹತ್ರ ಸಾಸಸ್ ಇಲ್ಲ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ವಿತೌಟ್ ಸಾಸಸ್ ರೆಸಿಪಿನೇ ಇವತ್ತು ನಾನು ನಿಮ್ಮ ಜೊತೆಲಿ ಹಂಚ್ಕೊಳ್ತಾ ಇರೋದು. ಯಾವುದೇ ಥರ ಸಾಸಸ್ ಹಾಕ್ತಲೇ ಬಾಯಲ್ಲಿ ನೀರುರಿಸುವಂತಹ ಎಗ್ ಫ್ರೈಡ್ ರೈಸ್ನ ಕ್ವಿಕ್ಕಾಗಿ ಮಾಡ್ಕೋಬೋದು. ಈ ರೆಸಿಪಿ ಡಿನ್ನರ್ಗಾಗಲಿ ಲಂಚಿಗಾಗಲಿ ಸ್ನ್ಯಾಕ್ಸಿಗಾಗಲಿ ಮಾಡಿಸಿರೋಂಥ ಪರ್ಫೆಕ್ಟ್ ಎಗ್ ಫ್ರೈಡ್ ರೈಸ್. ಈ ರೆಸಿಪಿನ ಕ್ವಿಕ್ಕಾಗಿ ಮನೇಲೇ ಮಾಡ್ಕೋಬೋದು. ಮನೇಲಿರೋ ಅಂತಹ ಪದಾರ್ಥಗಳಿಂದಲೇ ಈ ಎಗ್ ಫ್ರೈಡ್ ರೈಸ್ನ ತುಂಬ ರುಚಿಕರವಾಗಿ ಮಾಡ್ಕೋಬೋದು. ಬನ್ನಿ ಈ ರೆಸಿಪಿ ಮಾಡೋದಕ್ಕೆ ಬೇಕಾಗಿರೋವಂಥ ಪದಾರ್ಥಗಳು ಏನಂತ ನೋಡೋಣ. ಮೊಟ್ಟೆ, ಗರಂ ಮಸಾಲ, ಎಲೆಕೋಸು, ಸ್ಪ್ರಿಂಗ್ ಆನಿಯನ್, ಅರಿಶಿಣದ ಪುಡಿ, ಉಪ್ಪು, ಈರುಳ್ಳಿ, ಪೆಪ್ಪರ್ ಪೌಡರ್, ಕೊತ್ತಂಬರಿ ಸೊಪ್ಪು, 2 ದಪ್ಪ ಗಾತ್ರದ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿರೋದು, 2 ಹಸಿಮೆಣಸಿನ್ಕಾಯಿ, 2 ಇಂಚು ಶುಂಠಿ, 1 ಬೌಲ್ ರೈಸ್. ಒಂದು ಬಾಣಲಿನ ಬಿಸಿ ಆಗೋಕ್ಕಿಡೋಣ. ಬಿಸಿ ಆದಮೇಲೆ 5ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋಣ. ಎಣ್ಣೆ ಬಿಸಿ ಆದಮೇಲೆ 2 ದಪ್ಪ ಗಾತ್ರದ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರೋದನ್ನ ಹಾಕಿ ಬಾಡಿಸೋಣ. ಈರುಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಆಗಿದ್ದಾದಮೇಲೆ ಈ ಸಮಯದಲ್ಲಿ ಅರಿಶಿಣದ ಪುಡಿನ ಹಾಕೋಣ. ಅರಿಶಿಣದ ಪುಡಿ ಈಗಲೇ ಹಾಕೋದ್ರಿಂದ ಅರಿಶಿಣದಲ್ಲಿರೋ ಹಸಿ ವಾಸನೆನೂ ಕೂಡ ಹೋಗಿ ಟೇಸ್ಟು ಕೂಡ ಚೆನ್ನಾಗಾಗುತ್ತೆ. ಉಪ್ಪನ್ನು ಕೂಡ ಇದೇ ಸಮಯದಲ್ಲಿ ಹಾಕಿ ಚೆನ್ನಾಗಿ ಬಾಡಿಸೋದ್ರಿಂದ ಈರುಳ್ಳಿ ಬೇಗ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ಈಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಇದೇ ಸಮಯದಲ್ಲಿ ಎಲೆಕೋಸನ್ನು ಕೂಡ ಹಾಕಿ 1-2-3 ಸೆಕೆಂಡ್ಗಳ ಕಾಲ ಬಾಡಿಸೋಣ. ಈಗ ಈ ರೆಸಿಪಿನಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟೇ ಈ ಗ್ರೀನ್ ಕಲರ್ ಪೇಸ್ಟು. ಈ ಗ್ರೀನ್ ಕಲರ್ ಪೇಸ್ಟಿಗೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಒಳ್ಕಲ್ಲಲ್ಲಿ ಹಾಕಿ ಜಜ್ಜಿ ಇಟ್ಕೊಂಡಿದ್ದೀನಿ. ಒಳ್ಕಲ್ಲಲ್ಲಿ ಜಜ್ಜೋದ್ರಿಂದ ಈ ಪದಾರ್ಥದಲ್ಲಿರೋ ಎಲ್ಲ ಫ್ಲೇವರು ಕೂಡ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಅದರಿಂದನೇ ಈ ಎಗ್ ಫ್ರೈಡ್ ರೈಸು ತುಂಬ ರುಚಿಯಾಗಿ ಬರುತ್ತೆ. ಒಮ್ಮೆನಾದರೂ ನೀವು ಒಳ್ಕಲ್ಲಲ್ಲಿ ಜಜ್ಜಿ ಹಾಕಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಮಿಕ್ಸಿನಲ್ಲಿ ಮಾಡೋದಕ್ಕಿಂತ ಒಳ್ಕಲ್ಲಲ್ಲಿ ಜಜ್ಜಿ ಹಾಕಿರೋ ಟೇಸ್ಟು ಅದ್ಭುತವಾಗಿ ಬರುತ್ತೆ. ಗ್ರೀನ್ ಕಲರ್ ಪೇಸ್ಟಲ್ಲಿರೋ ಅಂತಹ ಹಸಿ ವಾಸನೆ ಎಲ್ಲ ಹೋಗಬೇಕು. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿದು ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಬೇಕು. ಈ ಥರ ಬಾಡಿಸೋದ್ರಿಂದನೇ ಫ್ರೈಡ್ ರೈಸಿಂದು ಟೇಸ್ಟು ಕೂಡ ಚೆನ್ನಾಗಾಗುತ್ತೆ. ಈಗ ಚೆನ್ನಾಗಿ ಎಲ್ಲದೂ ಕೂಡ ಬಾಡಿದೆ. ಈ ಸಮಯದಲ್ಲಿ ನಾನಿಲ್ಲಿ 6 ಮೊಟ್ಟೆಗಳನ್ನ ಸೇರಿಸ್ಕೊತಿದ್ದೀನಿ. ಮೊಟ್ಟೆ ಜಾಸ್ತಿ ಹಾಕೋದ್ರಿಂದನೂ ಕೂಡ ಎಗ್ ಫ್ರೈಡ್ ರೈಸು ತುಂಬ ರುಚಿಯಾಗಿ ಬರುತ್ತೆ. ಮೊಟ್ಟೆನೆಲ್ಲ ಹಾಕಿದ್ಮೇಲೆ 3-4 ಸೆಕೆಂಡು ಫ್ರೈ ಮಾಡಬಾರ್ದು. 3-4 ಸೆಕೆಂಡ್ ಆದಮೇಲೆ ಈಗ ನಿಧಾನಕ್ಕೆ ಫ್ರೈ ಮಾಡ್ತಾ ಬರಬೇಕು. ಈಗ ಯಾರಿಗೆಲ್ಲ ಮೊಟ್ಟೆ ದಪ್ಪ ದಪ್ಪ ಪೀಸ್ ಥರ ಬೇಕು ಅನ್ನೋರು ನಿಧಾನಕ್ಕೆ ಬಾಡಿಸ್ಕೊಳ್ಳಿ. ಇಲ್ಲ ಚಿಕ್ಕದಾಗಿರಬೇಕು, ಬಾಯಿಗೆಲ್ಲ ಸಿಗಬಾರ್ದು ಅನ್ನೋರು ಬೇಗನೆ ಮೊಟ್ಟೆನ ಬಾಡಿಸ್ಕೊಳ್ಳಿ. ಈಗ ಮೊಟ್ಟೆ ಹಸಿದೆಲ್ಲ ಹೋಗೋ ಥರ ನೀಟಾಗಿ ಬೆಂದಿದೆ. ಈ ಸಮಯದಲ್ಲಿ ರೈಸ್ನ ಕೂಡ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ, ಮೊಟ್ಟೆ ಜೊತೆಯಲ್ಲಿ ಬೆರೆಯೋ ಥರ. ಈಗ ಸರಿಯಾಗಿ ಮಿಕ್ಸ್ ಆಗಿದೆ. ಈ ಸಮಯದಲ್ಲಿ ಕಾಳು ಮೆಣಸು ಅಂದರೆ ಪೆಪ್ಪರ್ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಗರಂ ಮಸಾಲ 1/2 ಟೇಬಲ್ ಸ್ಪೂನಷ್ಟು, ಚಿಲ್ಲಿ ಫ್ಲೇಕ್ಸ್ 1/2 ಟೇಬಲ್ ಸ್ಪೂನಷ್ಟು, ಗರಂ ಮಸಾಲ ಎಲ್ಲ ಹಾಕಿದ್ದಾದಮೇಲೆ ಅನ್ನದ ಜೊತೆಯಲ್ಲಿ ಗರಂ ಮಸಾಲ ನೀಟಾಗಿ ಮಿಕ್ಸ್ ಆಗೋ ಥರ ಬಾಡಿಸ್ಕೊಳ್ಳೋಣ. ಈಗ ಫ್ರೈಡ್ ರೈಸ್ ಸಿದ್ಧವಾಗಿದೆ. ಈಗ ಸ್ಟವ್ ಆಫ್ ಮಾಡಿ ಲಾಸ್ಟಲ್ಲಿ ಸ್ಪ್ರಿಂಗ್ ಆನಿಯನ್ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳೋಣ. ನೋಡಿ, ಈಗ ಅದ್ಭುತವಾಗಿರೋಂತಹ ಎಗ್ ಫ್ರೈಡ್ ರೈಸ್ ವಿತೌಟ್ ಸಾಸಸ್, ಯಾವುದೇ ಥರ ಸಾಸಸ್ ಇಲ್ದಿರೋ ಅಂತಹ ಫ್ರೈಡ್ ರೈಸ್ ತಿನ್ನಲು ಸಿದ್ಧವಾಗಿದೆ. ನೀವು ಕೂಡ ಮನೆಯಲ್ಲಿ
ಒಮ್ಮೆನಾದರೂ ಈ ರೆಸಿಪಿನ ಟ್ರೈ ಮಾಡಿ. ಮತ್ತೆ ಮತ್ತೆ ಇದೇ ಥರ ಎಗ್ ಫ್ರೈಡ್ ರೈಸ್ನ ನೀವು ಖಂಡಿತವಾಗ್ಲೂ ಮನೆಯಲ್ಲಿ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿ ಬರುತ್ತೆ. ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.